ನಾಳೆ ಅಮೆರಿಕಾದಿಂದ ತಾಯ್ನಾಡಿಗೆ ಶಿವಣ್ಣ ವಾಪಸ್ ಆಗ್ತಿರೋದು. ಬೆಂಗಳೂರಿನಲ್ಲಿ ಶಿವರಾಜ್ ಕುಮಾರ್ ಸ್ವಾಗತಕ್ಕೆ ಫ್ಯಾನ್ಸ್ ಅದ್ದೂರಿಯಾಗಿ ಸಜ್ಜಾಗಿದ್ದಾರೆ. ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಶಿವರಾಜ್ ಕುಮಾರ್ ಅವರು ಹೋಗಿದ್ರು. ಆಪರೇಷನ್ ಆಯಿತು, ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಶಿವಣ್ಣ. ಈಗ ವಾಪಸ್ ಆಗ್ತಿದ್ದಾರೆ. ನಾಳೆ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ವಿಡಿಯೋ ಮೂಲಕ ಸಂತಸ ಹಂಚಿಕೊಂಡಿದ್ದಾರೆ ಶಿವರಾಜ್ ಕುಮಾರ್ ಅವರು. ನಾಳೆ ಬೆಳಗ್ಗೆ 8:30ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಶಿವಣ್ಣ ಆಗಮನ ಆಗುತ್ತೆ. ಏರ್ಪೋರ್ಟ್ ಬಳಿಯೇ ಅದ್ದೂರಿಯಾಗಿ ಸ್ವಾಗತ ಮಾಡಬೇಕು ಅಂತ ಅಭಿಮಾನಿಗಳು ತಯಾರಿ ಮಾಡ್ಕೊತಿದ್ದಾರೆ. ಅಭಿಮಾನಿಗಳ ಜೊತೆ ಅಲ್ಲೇ ಕೆಲ ಹೊತ್ತು ಕಾಲ ಕಳೀತಾರಂತೆ ಶಿವಣ್ಣ. ನಂತರ ನೇರವಾಗಿ ನಾಗವಾರದ ತಮ್ಮ ನಿವಾಸಕ್ಕೆ ಆಗಮಿಸ್ತಾರೆ. ನಾಗವಾರ ನಿವಾಸದ ಬಳಿ ಶಿವರಾಜೋತ್ಸವಕ್ಕೆ ಫ್ಯಾನ್ಸ್ ಸಜ್ಜಾಗಿದ್ದಾರೆ. ಶಿವರಾಜ್ ಕುಮಾರ್ ಅವರು ಅಮೆರಿಕಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡ್ರು. ಸರ್ಜರಿ ಆಯಿತು, ಗುಣಮುಖರಾಗಿದ್ದಾರೆ. ಮತ್ತೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಅಭಿಮಾನಿಗಳ ಮುಂದೆ ಹಾಜರಾಗೋದಕ್ಕೆ ಅಂತ ತಯಾರಾಗಿದ್ದಾರೆ. ನಾಳೆ ಬೆಂಗಳೂರಿನತ್ತ ವಾಪಸ್ ಆಗ್ತಾರೆ. ಅಮೆರಿಕಾದಿಂದ ಬೆಂಗಳೂರಿಗೆ ಬರ್ತಾರೆ. ಅದರ ಸಂಬಂಧ ವಿಡಿಯೋದಲ್ಲಿ ಸಂತಸ ಹಂಚಿಕೊಂಡಿದ್ದಾರೆ ಶಿವಣ್ಣ. ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಇನ್ನೊಂದು ಸಂತೋಷವಾದ ವಿಷಯ ಏನಂದರೆ ಅದೇ ದಿನ ಗಣರಾಜ್ಯೋತ್ಸವದ ದಿನ ಜೀ ಕನ್ನಡ ವಾಹಿನಿಯಲ್ಲಿ ಬಾಲ್ತಿರಣಿಗಳು ಸಿನಿಮಾ ಬರ್ತಾ ಇದೆ. ವರ್ಲ್ಡ್ ಪ್ರೀಮಿಯರ್ ಆಗ್ತಾ ಇದೆ. ತಾವೆಲ್ಲರೂ ನೋಡಿ ಆನಂದಿಸಿ ಆಶೀರ್ವಾದ ಮಾಡಿ. ಸೊ ಮೀಟ್ ಯು ಆನ್ ರಿಪಬ್ಲಿಕ್ ಡೇ. ನಮಸ್ಕಾರ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಮಿ. ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ 26 ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಇನ್ನೊಂದು ಸಂತೋಷವಾದ ವಿಷಯ ಏನಂದರೆ ಅದೇ ದಿನ ಗಣರಾಜ್ಯೋತ್ಸವದ ದಿನ ಜೀ ಕನ್ನಡ ವಾಹಿನಿಯಲ್ಲಿ ಬಾಲ್ತಿರಣಿಗಳು ಸಿನಿಮಾ ಬರ್ತಾ ಇದೆ. ವರ್ಲ್ಡ್ ಪ್ರೀಮಿಯರ್ ಆಗ್ತಾ ಇದೆ. ತಾವೆಲ್ಲರೂ ನೋಡಿ ಆನಂದಿಸಿ ಆಶೀರ್ವಾದ ಮಾಡಿ. ಸೊ ಮೀಟ್ ಯು ಆನ್ ರಿಪಬ್ಲಿಕ್ ಡೇ. ನಮಸ್ಕಾರ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಮಿ. ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ 26 ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಇನ್ನೊಂದು ಸಂತೋಷವಾದ ವಿಷಯ ಏನಂದರೆ ಅದೇ ದಿನ ಗಣರಾಜ್ಯೋತ್ಸವದ ದಿನ ಜೀ ಕನ್ನಡ ವಾಹಿನಿಯಲ್ಲಿ ಬಾಲ್ತಿರಣಿಗಳು ಸಿನಿಮಾ ಬರ್ತಾ ಇದೆ. ವರ್ಲ್ಡ್ ಪ್ರೀಮಿಯರ್ ಆಗ್ತಾ ಇದೆ. ತಾವೆಲ್ಲರೂ ನೋಡಿ ಆನಂದಿಸಿ ಆಶೀರ್ವಾದ ಮಾಡಿ. ಸೊ ಮೀಟ್ ಯು ಆನ್ ರಿಪಬ್ಲಿಕ್ ಡೇ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಮೇಶ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ರಮೇಶ್, ಈಗಾಗಲೇ ಶಿವಣ್ಣ ಗುಣಮುಖರಾಗಿದ್ದಾರೆ, ವಾಪಸ್ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಒಂದ್ ಕಡೆ ನಾಳೆ ಗಣರಾಜ್ಯೋತ್ಸವ, ಮತ್ತೊಂದ್ ಕಡೆ ಶಿವರಾಜೋತ್ಸವ. ಹೇಗಿದೆ ಅಭಿಮಾನಿಗಳ ಸಿದ್ಧತೆ? ಓಕೆ, ನಿಜಕ್ಕೂ ಇದು ಖುಷಿ ಪಡುವಂಥ ವಿಚಾರ. ಶಿವಣ್ಣ ಅವರು ಸಂಪೂರ್ಣವಾಗಿ ಗುಣಮುಖರಾಗಿದ್ದು ಭಾರತಕ್ಕೆ ಮತ್ತೆ ವಾಪಸ್ ಆಗ್ತಾ ಇರೋದು ಕೇವಲ ಕರ್ನಾಟಕಕ್ಕೆ ಅಂತಲ್ಲ, ಇಡೀ ಚಿತ್ರೋದ್ಯಮಕ್ಕೆ, ಭಾರತೀಯ ಸಿನಿಮಾ ರಂಗಕ್ಕೆ ಖುಷಿಯಾದಂಥ ವಿಚಾರ. ಕಳೆದ 1 ತಿಂಗಳ ಹಿಂದೆ ಡಿಸೆಂಬರ್ ಟೈಮ್ನಲ್ಲಿ ಏನು ಅನಾರೋಗ್ಯದ ನಿಮಿತ್ತ ಅಮೆರಿಕಾದ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಅದಾದ ನಂತರ ಎಲ್ಲ ಚಿಕಿತ್ಸೆಗಳನ್ನು ಪಡೆದುಕೊಂಡು ಸಾಕಷ್ಟು ಏನು ಆಪರೇಷನ್ಗಳನ್ನು ಮಾಡಿಸ್ಕೊಂಡು ಈಗ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಇದಾದ ನಂತರ ಏನು ಕಳೆದ ಬಾರಿ ಹೇಳ್ತಾ ಇದ್ರು, ನಾನು 26ನೇ ತಾರೀಕು ಅಥವಾ 25ನೇ ತಾರೀಕು ನೈಟ್ ಹೊರಡೋ ಪ್ಲಾನಲ್ಲಿ ಇದ್ದೀವಿ ಅಂತೇಳಿ. ಈಗ ಎಲ್ಲ ಮಾಹಿತಿಗಳ ಮೂಲ ಮಾಹಿತಿಗಳ ಪ್ರಕಾರ ಶಿವಣ್ಣ ಅವರು ನಾಳೆ ಬೆಳಗ್ಗೆ 8:30 ಗಂಟೆಗೆ ಏನು ಬೆಂಗಳೂರಿನ ಏರ್ಪೋರ್ಟ್ಗೆ ಅಲ್ಲಿ ಏನು ಬರ್ತಾರೆ. ಬಂದ ನಂತರ ಅಲ್ಲಿಂದ ನೇರವಾಗಿ ಏನು ಯಲಹಂಕದ ಏನು ಏರ್ಪೋರ್ಟ್ನ ಸಂಬಂಧಪಟ್ಟಂತೆ ಏರ್ಪೋರ್ಟ್ನಲ್ಲಿರ್ತಕ್ಕಂಥ ಆ ಒಂದು ಟೋಲ್ ಹತ್ರ ಫ್ಯಾನ್ಸ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ನಂತರ ಅಲ್ಲಿ ಒಂದಷ್ಟೊತ್ತು ಅಭಿಮಾನಿಗಳ ಜೊತೆ ಕಾಲ ಕಳೆದು ಅಲ್ಲಿ ವೆಲ್ಕಮ್ ಮಾಡ್ಕೊತಾರೆ. ಅಲ್ಲಿ ಈಗಾಗಲೇ ಸಾಕಷ್ಟು ಪ್ಲಾನ್ನ ಮಾಡ್ಕೊಂಡಿದ್ದಾರೆ ಅಭಿಮಾನಿಗಳು. ಯಾಕೆಂತಂದರೆ ಶಿವಣ್ಣ ಅವರು ಹೋದಾಗಿಂದ ಅಭಿಮಾನಿಗಳು ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಅದಾದ ನಂತರ ಏನು ಈ ಸಲ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಬೇಕು, ಅವರ ಮನೆ ಮುಂದೆಗೆ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ರು. ಹಾಗಾಗಿ ಏನು ಏರ್ಪೋರ್ಟ್ನ ಟೋಲ್ ಬಳಿಯೇ ಶಿವಣ್ಣ ಅವ್ರನ್ನ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡ್ಕೊತಾರೆ. ಶಿವಣ್ಣ ಅವರು ಅಲ್ಲಿ ಅಭಿಮಾನಿಗಳನ್ನ ಭೇಟಿ ಮಾಡಿದ ನಂತರ ನೇರವಾಗಿ ಏನು ನಾಗವಾರದ ಮಾನ್ಯತಾ ಟೆಕ್ ಪಾರ್ಕ್ ಅವರ ನಿವಾಸಕ್ಕೆ ಬರ್ತಾರೆ. ಅಲ್ಲಿ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಶಿವರಾಜ್ಯೋತ್ಸವವನ್ನು ಮಾಡಬೇಕು, ಹೊಸ ವರ್ಷವನ್ನು ಆಚರಣೆ ಮಾಡಬೇಕು, ಶಿವಣ್ಣ ಬಂದ ಮೇಲೆ ನಮ್ಗೆ ಹೊಸ ವರ್ಷ ಆ್ಯಕ್ಚುಲಿ ಅಂತೇಳಿ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡು ಅಲ್ಲಿ ಒಂದಷ್ಟು ಬ್ಯಾನರ್ಗಳನ್ನ, ಫ್ಲೆಕ್ಸ್ಗಳನ್ನ ಹಾಕ್ಕೊಂಡು ಮತ್ತೆ ಒಂದಷ್ಟು ಪ್ಲಾನ್ಗಳು ಮಾಡ್ಕೊಂಡಿದ್ದಾರೆ. ಬಿರಿಯಾನಿ ಊಟ ಹಾಕ್ಸ್ಬೇಕು, ಫ್ಯಾನ್ಸ್ಗೆಲ್ಲ ಬಂದಂಥ ಅತಿಥಿಗಳಿಗೆಲ್ಲ ಸ್ವಾಗತ ಮಾಡಬೇಕು ಅಂತೇಳಿ ಶಿವಣ್ಣನಿಗೆ ಅದ್ದೂರಿಯಾಗಿ ಸ್ವಾಗತ ಕೋರೋ ಪ್ಲಾನ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಶಿವಣ್ಣ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ರು. ಅಮೆರಿಕಾದಲ್ಲಿ ಇದ್ದಾಗ ಹಾಸ್ಪಿಟ್ಲಲ್ಲಿ ಹೊರಗಡೆ ಬಂದು ಸ್ವಲ್ಪ ಹೀಗೆ ಏನು ವಾಯು
ವಿಹಾರ ಮಾಡಿಕೊಂಡು ಸಮುದ್ರದ ಬಳಿ ತೀರದಲ್ಲಿ ನಿಂತ್ಕೊಂಡು ಏನು ಗೀತಕ್ಕ ಅವ್ರ ಜೊತೆ ಒಂದಷ್ಟು ಫೋಟೋಗಳನ್ನ ತಗೊಂಡು ಪ್ರತಿದಿನದ ಅಪ್ಡೇಟ್ಗಳನ್ನು ಆಗ್ತಾ ಇದ್ರು. ಆಪರೇಷನ್ ಆಗಿದ್ರ ಬಗ್ಗೆ ಆಗಿರ್ಬೋದು, ಅಥವಾ ರೆಸ್ಟ್ ಮಾಡ್ತಾ ಇರೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಡಾಕ್ಟರ್ಗಳು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಶಿವಣ್ಣ ಅವರು ಏನು ನಮ್ಮ ಸೋಷಿಯಲ್ ಮೀಡಿಯಾ ಮೂಲಕ, ಅವರ ಫೇಸ್ಬುಕ್ ಖಾತೆ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ ಅಭಿಮಾನಿಗಳಿಗೆ ಪ್ರತಿಯೊಂದು ಏನು ಅಪ್ಡೇಟನ್ನು ಕೊಡ್ತಾ ಇದ್ರು. ಈಗ ನಿನ್ನೆ ಕೂಡ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದೀನಿ, ಗಣರಾಜ್ಯೋತ್ಸವನ ಅದ್ದೂರಿಯಾಗಿ ಮಾಡೋಣ, ನಾನು ಬೆಂಗಳೂರು ನಿಮ್ಮ ಜೊತೆ ಬರೋದಕ್ಕೆ ಕಾಯ್ತಾ ಇದ್ದೀನಿ ಅಂತೇಳಿ ಆ ಮಾಹಿತಿಯನ್ನು ಕೊಟ್ಟಿರೋದು. ನಾಳೆ ಬೆಳಗ್ಗೆ 8:15 ಗಂಟೆಗೆ ಬೆಂಗಳೂರಿಗೆ ಬರ್ತಾರೆ. ಒಂದು 9:30-10 ಗಂಟೆ ಅಷ್ಟರಲ್ಲಿ ಒಂದು ಶಿವಣ್ಣ ಒಂದು ಪ್ರೆಸ್ ಮೀಟನ್ನು ಮಾಡೋ ಸಾಧ್ಯತೆಗಳು ಇದೆ. ಸೌಖ್ಯ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಬರ್ತಾ ಇದೆ, ವರ್ಲ್ಡ್ ಪ್ರೀಮಿಯರ್ ಆಗ್ತಾ ಇದೆ. ತಾವೆಲ್ಲರೂ ನೋಡಿ ಆನಂದಿಸಿ ಆಶೀರ್ವಾದ ಮಾಡಿ. ಸೊ ಮೀಟ್ ಯು ಆನ್ ರಿಪಬ್ಲಿಕ್ ಡೇ. ನಮಸ್ಕಾರ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್.